ಇನ್ನು ಸಾರ್ವಜನಿಕರ ಸೇವೆಗೆ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಅಲಭ್ಯವಾಗ್ತಾ ಇದೆ. ಸಾರ್ವಜನಿಕರ ಸಮಸ್ಯೆಗಳು ಕೂಡ ಸಾಕಷ್ಟು ಇದ್ದಾವೆ. ಆದರೆ ಸಾರ್ವಜನಿಕರ ಸಮಸ್ಯೆಗಳನ್ನು ಕೇಳೋದಕ್ಕೆ ಈಗ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಎಲ್ಲೂ ಕೂಡ ಲಭ್ಯವಾಗ್ತಾ ಇಲ್ಲ. ಠಾಣೆಯ ಮುಖ್ಯ ದ್ವಾರವನ್ನೇ ಬಂದ್ ಮಾಡಿಕೊಂಡು ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡ್ತಾ ಇದ್ದಾರೆ. ಒಂದು ಶಾಮಿಯಾನ ಹಾಕ್ಕೊಂಡಿದ್ದಾರೆ. ಅದರ ಜೊತೆಗೆ ಪೊಲೀಸ್ ಠಾಣೆಯ ಬಾಗಿಲಿದೆಯಲ್ಲ ಅದನ್ನೂ ಕೂಡ ಬಂದ್ ಮಾಡ್ಕೊಂಡು ಕುಳಿತುಕೊಂಡು ಬಿಟ್ಟಿದ್ದಾರೆ. ಒಬ್ಬ ಸೆಲೆಬ್ರಿಟಿಗಾಗಿ ಮಾತ್ರ ತನಿಖೆ ನಡೀತಾ ಇದೆ. ಆದರೆ ಸಾರ್ವಜನಿಕರಿಗಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳನ್ನು ಆಲಿಸೋದಕ್ಕೆ ಪೊಲೀಸರು ಮುಂದಾಗ್ತಾ ಇಲ್ಲ. ಠಾಣೆಯ ಬಾಗಿಲೂ ಕೂಡ ಸಾರ್ವಜನಿಕರಿಗಾಗಿ ತೆರೆದಿಲ್ಲ. ಒಂದೆಡೆ ಶಾಮಿಯಾನ, ಮತ್ತೊಂದೆಡೆಯಲ್ಲಿ ಬಾಗಿಲನ್ನು ಕ್ಲೋಸ್ ಮಾಡಿಕೊಂಡು ಸಾರ್ವಜನಿಕರಿಗಾಗಿ ಅಲಭ್ಯವಾಗ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಪವಿತ್ರ ಗೌಡ ಅವರನ್ನ ಕರೆತಂದಂತಹ ತಕ್ಷಣ ಮುಖ್ಯ ಬಾಗಿಲನ್ನು ಖಾಕಿಗಳು ಈಗ ಬಂದ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆರೋಪಿ ಪವಿತ್ರ ಗೌಡಳನ್ನು ಹಿಂಬಾಗಿಲಿನಿಂದ ಪೊಲೀಸರು ಕರೆದೊಯ್ದಿದ್ದಾರೆ. ಇನ್ನು ಗೃಹ ಸಚಿವರ ನಿವಾಸಕ್ಕೆ ಬಂದಂತಹ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಆರ್ ಹಿತೇಂದ್ರ, ಪೊಲೀಸ್ ಕಮಿಷನರ್ ದಯಾನಂದ್ ಕೂಡ ಹೋಮ್ ಮಿನಿಸ್ಟರ್ ಅವರ ಮನೆಗೆ ಆಗಮಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಕೂಡ ನಡೆಯುತ್ತೆ. ಮಾಹಿತಿಗಳನ್ನು ಕೂಡ ಹೋಮ್ ಮಿನಿಸ್ಟರ್ ಅವರಿಗೆ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಆದರೆ ಸಾರ್ವಜನಿಕರಿಗೂ ಕೂಡ ಅವರ ಸಮಸ್ಯೆಗಳಿಗೂ ಕೂಡ ಪೊಲೀಸ್ ಠಾಣೆಯ ಬಾಗಿಲು ತೆರೆದಿರಬೇಕಲ್ವಾ? ನಾವಿದ್ದೀವಿ, ಸಾರ್ವಜನಿಕರಿಗಾಗೇ ನಾವಿರೋದು, ಸಾರ್ವಜನಿಕರ ಅಹವಾಲುಗಳನ್ನು ಸಮಸ್ಯೆಗಳನ್ನು ಕೂಡ ನಾವು ಪರಿಹರಿಸೋದಕ್ಕಿದ್ದೀವಿ ಅಂತ ಪೊಲೀಸ್ ಠಾಣೆ ಅವ್ರಿಗೋಸ್ಕರನೂ ಬಾಗಿಲು ತೆರಿಬೇಕಲ್ವೇ? ಆದರೆ ಮಾಡ್ತಾ ಇರುವಂಥದ್ದೇನು? ಶಾಮಿಯಾನ ಒಂದೆಡೆ ಆದರೆ ಪೊಲೀಸ್ ಠಾಣೆಯಲ್ಲಿ ಇದೆಯೋ ಇಲ್ವೋ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಮತ್ತೊಂದೆಡೆ ಬಾಗಿಲು ಕ್ಲೋಸ್ ಮಾಡಿ ಸಾರ್ವಜನಿಕ ಸೇವೆಗೂ ಕೂಡ ಪೊಲೀಸ್ ಠಾಣೆ ಅಲಭ್ಯ ಆಗ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಶಾಮಿಯಾನಕ್ಕೆ ಸಂಬಂಧಪಟ್ಟಂತೆ ಜನ ಸಾಕಷ್ಟು ಟೀಕೆ ಮಾಡ್ತಾ ಇದ್ದಾರೆ. ಪೊಲೀಸರ ಪಾರದರ್ಶಕತೆ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆಯಲ್ಲಿ ಸಾರ್ವಜನಿಕ ಸೇವೆಗೂ ಕೂಡ ಈ ಠಾಣೆ ಅಲಭ್ಯ ಆಗ್ತಾ ಇದೆ. ಇನ್ನು ಹೋಮ್ ಮಿನಿಸ್ಟರ್ಗೂ ಕೂಡ ಮಾಹಿತಿ ಕೊಡೋದಕ್ಕೆ ಈಗ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಏನು ನಡೀತಾ ಇದೆ ಠಾಣೆಯಲ್ಲಿ, ಅದೇ ರೀತಿಯಾಗಿ ಏನೆಲ್ಲ ಮಾಹಿತಿಯನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಅಂತ? ಏನು ಸಂಪೂರ್ಣ ಓಕೆ, ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.